ಈಗ ಸ್ಟ್ರೈಟ್ ನನ್ನ ಮಕ್ಕದ ಹತ್ರನೇ ಬರ್ತಿದೆ ಅಂದರೆ ನಾನು ಮೂವ್ ಮಾಡಿ ಇಡಬೇಕಾಗತ್ತೆ ತಲೆಗೆ. ಹಿಂಗೆ ಬರ್ತಿದೆ ಅಂದರೆ ಮಕ್ಕದ ಹತ್ರ ಬರ್ತಿದೆ ಅಂದರೆ ಹಿಂಗೆ ತೊಗೊಳ್ಳೋದಲ್ಲ. ಸೊ ಇಲ್ಲಿ ಮೂವ್ ಮಾಡಿ ಹೀಗೆ ತೊಗೋಬೇಕಾಗತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಫೀಲ್ಡಿಂಗ್ ಅಂತ ಬಂದಾಗ ಲಾಸ್ಟ್ ವೀಡಿಯೋದಲ್ಲಿ ನಾವು ಫ್ಲಾಟ್ ಕ್ಯಾಚಸ್ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ಒಂದು ಫ್ಲಾಟ್ ಕ್ಯಾಚಿಂಗ್ ಟೆಕ್ನಿಕ್ ಹೇಗಿರುತ್ತೆ ಅಂತ. ಸೊ ಇಲ್ಲಿ 3 ಟೆಕ್ನಿಕ್ ಹೇಳಿದ್ದೆ, ಒಂದು ಫಿಂಗರ್ಸ್ ಡೌನ್, ಇನ್ನೊಂದು ಫಿಂಗರ್ಸ್ ಸೈಡ್, ಇನ್ನೊಂದು ಫಿಂಗರ್ಸ್ ಅಪ್. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಫಿಂಗರ್ ಪಾಯಿಂಟಿಂಗ್ ಬಾಲ್ ಜೊತೆ ಇರೋದಿಲ್ಲ. ಸೊ ಇದ್ದರೆ ತಿಂದಿರೋರು ಗೊತ್ತದು ಎಷ್ಟು ನೋವು ಆಗುತ್ತೆ ಅಂತ. ಸೊ ಅದು ತಪ್ಪು ಟೆಕ್ನಿಕ್ಕು ಅಥವಾ ರಾಂಗ್ ಟೆಕ್ನಿಕ್ಕು. ಫಿಂಗರ್ ಪಾಯಿಂಟಿಂಗ್ ಇರೋದು ಡೌನ್ ಅಪ್, ಡೌನ್ ಸೈಡ್ ಅಪ್, ಫಿಂಗರ್ಸ್ ಅಪ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಕವರ್ ಮಾಡಿದ್ದು ಡೌನು ಮತ್ತು ಸೈಡ್ಸು. ಸೊ ಈ ವಿಡಿಯೋದಲ್ಲಿ ನಾವು ಕಲಿತಾ ಇರೋದು ಫಿಂಗರ್ಸ್ ಪಾಯಿಂಟಿಂಗ್ ಅಪ್ಪು ಕ್ಯಾಚಸ್ಸು. ಸೊ ಇದು ಯಾವ ಜಾಗದಲ್ಲಿ ಬರುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಪಾಯಿಂಟು 30 ಯಾರ್ಡ್ ಸರ್ಕಲಲ್ಲೂ ಬರುತ್ತೆ, ಲಾಂಗ್ ಬೌಂಡ್ರೀಸಲ್ಲೂ ಕೂಡ ನಿಮಗೆ ಫಿಂಗರ್ ಪಾಯಿಂಟಿಂಗ್ ಕ್ಯಾಚಸ್ಗಳು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಫಿಂಗರ್ ಪಾಯಿಂಟಿಂಗ್ ಕ್ಯಾಚಸ್ಗಳು ನನಗೆ ಫಿಂಗರ್ ಪಾಯಿಂಟಿಂಗ್ ಅಪ್ಪು ನನ್ನ ಚೆಸ್ಟಿಂದ ಮೇಲಿರಬೇಕಾಗತ್ತೆ ಬಾಲು. ಇಲ್ಲೆಲ್ಲಾರ ಇದ್ದರೆ ನಾವು ಸೈಡ್ ವೈಸ್ ಹೋಗಿ ತೊಗೋತೀವಿ, ಅಥವಾ ಕೆಳಗಡೆ ಇದ್ದರೆ ಫಿಂಗರ್ ಪಾಯಿಂಟಿಂಗ್ ಡೌನು. ಇಲ್ಲಿ ನನ್ನ ಚೆಸ್ಟ್ ಹೈಟಲ್ಲಿ ಅಥವಾ ಚೆಸ್ಟ್ಗಿಂತ ಮೇಲೆ ಹೋದರೆ ಫಿಂಗರ್ಸ್ ಅಪ್. ಇದನ್ನು ಆಸ್ಟ್ರೇಲಿಯನ್ ಟೆಕ್ನಿಕ್ ಕೂಡ ಅಂತಾರೆ. ಅದು ಲಾಂಗ್ ಬೌಂಡ್ರಿ ಲೈನಲ್ಲಿ ಬಾಲ್ ಬಂದಾಗ ಅದು ಕೂಡ ಬರ್ತೀನಿ. ಸೊ ಇಲ್ಲಿ ಈಗ ಕಣ್ ಲೈನಲ್ಲಿ ಈಗ ಸ್ಟ್ರೈಟ್ ನನ್ನ ಮಕ್ಕದ ಹತ್ರನೇ ಬರ್ತಿದೆ ಅಂದರೆ ನಾನು ಮೂವ್ ಮಾಡಿ ಇಡಬೇಕಾಗತ್ತೆ ತಲೆಗೆ. ಹಿಂಗೆ ಬರ್ತಿದೆ ಅಂದರೆ ಮಕ್ಕದ ಹತ್ರ ಬರ್ತಿದೆ ಅಂದರೆ ಹಿಂಗೆ ತೊಗೊಳ್ಳೋದಲ್ಲ. ಸೊ ಇಲ್ಲಿ ಮೂವ್ ಮಾಡಿ ಹೀಗೆ ತೊಗೋಬೇಕಾಗತ್ತೆ. ಇಲ್ಲಿ ನಿಮಗೆ ಎಗ್ರೆಲ್ಲ ಕ್ಯಾಚಸ್ ಎಲ್ಲ ಹಿಡಿಯೋದು ಅದೇ ರೀತಿ ಫಿಂಗರ್ಸ್ ಅಪ್. ಆಬ್ವಿಯಸ್ಲಿ ಫಿಂಗರ್ಸ್ ಡೌನ್ ಅಂತೂ ಹಿಂಗಂತೂ ಹಿಡಿಯೋಕ್ಕಾಗೋದಿಲ್ಲ. ಸೊ ಫಿಂಗರ್ಸ್ ಅಪ್ಪೇ ಮಾಡಬೇಕಾಗತ್ತೆ. ಇದು 30 ಯಾರ್ಡಲ್ಲಾದರೆ ಇನ್ನು ಲಾಂಗಲ್ಲಿ ಬರುತ್ತೆ, ತುಂಬ ಅಲ್ಲ. ಟ್ರೆಜೆಕ್ಟ್ರಿ ನಿಮಗೆ ಲಾಂಗ್ ಆಫಲ್ಲಿ ಅಥವಾ ಸ್ಕ್ವೇರ್ ಲೆಗಲ್ಲಿ ಪಾಯಿಂಟಲ್ಲಿ ಕೂಡ ಬರ್ಬೋದು ಸಮ್ಟೈಮ್ಸ್. ಸೊ ಯಾವಾಗ ಫ್ಲ್ಯಾಟ್ ಹೊಡಿತಾರೆ ಬ್ಯಾಟ್ಸ್ಮೆನ್ಸು, ಮೇಲೆ ಅಲ್ಲ ಫ್ಲ್ಯಾಟ್ ಹೊಡಿತಾರೆ, ಯಾವಾಗ ಬೌಂಡ್ರಿ ಲೈನ್ನ ಕ್ಲಿಯರ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ, ಸೊ ಅವಾಗ ಜಾಸ್ತಿ ಬರೋಂಥದ್ದು ಈ ಕ್ಯಾಚಸ್. ನೀವು ಬೌಂಡ್ರಿ ಲೈನಲ್ಲೆಲ್ಲ ನೋಡಿರ್ತೀರ, ಈಗ ಈ ರೀತಿಯೆಲ್ಲ ಈಸಿ ಕ್ಯಾಚಸ್ಗಳನ್ನ ಇಟ್ಕೊಂಡಿರ್ತಾರೆ, ಅದು ಫಿಂಗರ್ ಪಾಯಿಂಟಿಂಗ್ ಅಪ್ಪು. ಇದನ್ನು ಆಸ್ಟ್ರೇಲಿಯನ್ ಟೆಕ್ನಿಕ್ ಕೂಡ ಅಂತಾರೆ. ಇದೇ ಟೆಕ್ನಿಕ್ನ ಫುಲ್ ಐ ಕ್ಯಾಚಸ್ ಹೋದಾಗ ಹಿಡಿಬೋದಾ ಅಂದರೆ ಹೌದು ಹಿಡಿಬೋದು, ಬಟ್ ಇದನ್ನು ಆಸ್ಟ್ರೇಲಿಯನ್ ಟೆಕ್ನಿಕ್ ಅಂತಾರೆ. ಸೊ ಯೂಶಲಿ ಬಾಲ್ ಕೆಳಗಡೆ ಹೋದರೆ ಹೀಗೆ ಹಿಡಿತೀವಿ ನಾವು ಈ ಏಷ್ಯನ್ ಕಂಡೀಷನಲ್ಲೆಲ್ಲ. ಬಟ್ ಆಸ್ಟ್ರೇಲಿಯನ್ ಟೆಕ್ನಿಕ್ಸ್ ಏನು ಹೇಳುತ್ತಂದರೆ ಈ ರೀತಿ ಹೋಗ್ತಾರೆ, ಇಲ್ಲೇ ಈ ರೀತಿ ಕ್ಯಾಚಸ್ ಹಿಡಿಯೋಕ್ಕೆ ಹೋಗ್ತಾರೆ. ನಮ್ಮವರು ಅಥವಾ ಏಷ್ಯನಲ್ಲೇ ನಾವು ಈ ರೀತಿಯೇ ಕಲೆಕ್ಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ಒಬ್ವಿಯಸ್ಲಿ ಯಾವುದು ಕಂಫರ್ಟಬಲ್ ಇದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು. ಕಂಫರ್ಟಬಲಾಗಿ ಕ್ಯಾಚ್ ಹಿಡಿಬೇಕಾಗುತ್ತೆ. ಸೊ ಇದು ಈಸಿ ಇದೆಯಾ ನಿಮಗೆ? ಖಂಡಿತ ಇದು ಕೂಡ ಈಸಿ ಹಿಡಿಬೋದು, ಅಥವಾ ಇದು ಈಸಿ ಆದರೆ ನೀವು ಖಂಡಿತ ಮಾಡ್ಬೋದು. ಸೊ ಇಲ್ಲಿ ಐ ಕ್ಯಾಚಸ್ ಅಂತ ಬಂದಾಗ ಮೇಲೋಗಿದೆ ಅಂದರೆ ನಿಮಗೆ ಯಾವಾಗಲೂ ಸೂರ್ಯ ಇದ್ದೇ ಇರ್ತಾನೆ ಡೇ ಟೈಮಲ್ಲಿ ಮ್ಯಾಚಲ್ಲಿ ಅಂದಾಗ. ಸೊ ಸೂರ್ಯ ಕಣ್ಣಿಗೆ ಹೊಡಿತಾ ಇರ್ತದೆ. ಸೊ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಒಂದು ಕೈಯಲ್ಲಿ ಆ ಸೂರ್ಯನ ಕಿರಣನ ಬ್ಲಾಕ್ ಮಾಡಿಕೊಂಡು ಬಾಲ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಮೂಮೆಂಟ್ವರೆಗೂ ಬಾಲ್ನ ಫಾಲೋ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಬಾಲ್ನ ಹಿಡಿತಾರೆ. ಸೊ ಇದು ಇಂಪಾರ್ಟೆನ್ಸು ಫಿಂಗರ್ ಪಾಯಿಂಟಿಂಗ್ ಅಪ್ ಕ್ಯಾಚಸಲ್ಲಿ ಇರುವಂಥದ್ದು. ಸೊ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ. ಕೀಪ್ ಫಾಲೋಯಿಂಗ್. ಗುಡ್ ಲಕ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಇಂಪ್ರೂವಿಂಗ್.